ಮರಿಯಕ ಮನಸ್ಸಿಲ್ಲ ಮನಸ್ಸಿಗೆ ಸೊಗಸಿಲ್ಲ ಮರತಾರ ಉಳಿದುಲ್ಲ ನಾ ಮರತಾರ ಉಳಿದು. ಸೊ ಎಂಗೇಜ್ ಹಿಡಿದಿರಿ ಅವ್ರಿಗೆ ಇವಾಗ ನಮ್ಮ ಸೈಡ್ನವ್ರಿಗೆ ಅಂದ್ರೆ ಜಾನಪದ ಎಲ್ರಿಗೂ ಗೊತ್ತಾಗತ್ತೆ. ಬೇರೆದವ್ರು ಏನಂತಾರೆ ಈ ಜಾನಪದೊಳಗೆ ಏನು ಜಾನಪದ ಅರ್ಥನೇ ಇಲ್ಲ ಅಂತ. ಇವಾಗ ನನ್ನ ಏಜ್ ಹೇಳಿದ್ರೆ ನೀವ ನಂಬಂಗಿಲ್ಲ, ಇನ್ನು ಜನ ಹೆಂಗೆ ನಂಬೇಕಂತ ನಾನು ಅಂತೀನಿ. ನಂದು ನಾನು ಪಾಯ್ಸನ್ನು ತೊಗೊಂಡಿದ್ದೆ. ಇಫ್ ಸಪೋಸ್ ನೀವು ಉಳ್ಕೊಂಡಿರಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ನೀವು ನಿಮ್ಮಿಂದ ಏನೋ ಒಂದು ದೊಡ್ಡ ಕಾರ್ಯ ಆಗೋದು. 100 ಜನದ ಜೊತೆ ಇದ್ರು ಅವರು ಒಂದು ವ್ಯಕ್ತಿ ನೆನಪಾದ್ಮೇಲೆ ಅದು ಇದಾಗಂಗಿಲ್ಲ. ನಾನು ಅದು 100 ಜನನ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಹರ್ಷ್ ಗೋರ್ಪಡೆ ಯೂಟ್ಯೂಬ್ ಚಾನಲ್ಗೆ ಸೊ ಆತ್ಮೀಯ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಸುಮಾ ಧಾರವಾಡ ಎಂಬವ್ರು. ಸೊ ಅವ್ರ ಜೊತೆ ನಾವು ಇವತ್ತು ಮಾತುಕತೆ ಸಂವಾದವನ್ನು ನಡೆಸೋಣ. ಸೊ ಏನೆಲ್ಲ ಐತಿ ಅವ್ರದ್ದು ಸ್ವಲ್ಪ ಅನ್ಯರ್ಡ್ ಫೀಲಿಂಗ್ಸನ್ನ ಕೇಳೋಣಂತ. ಸೊ ಬನ್ನಿ, ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸುಮಾ ಧಾರವಾಡ ಮಾತಾಡೋದು. ಓಕೆ ಮ್ಯಾಮ್, ನೀವು ನಿಮ್ಮ ನಿಜವಾದ ಹೆಸರು ಏನು ರೀ ಮ್ಯಾಮ್? ಸುಮಾ ಬೆಟ್ಗೇರಿ ರೀ. ಸುಮಾ ಬೆಟ್ಕೇರಿ ಅಂತೇಳಿ. ಸೊ ನಿಮ್ಗೆ ಸುಮಾ ಧಾರವಾಡ ಅಂತ ಹೆಸರು ಬರ್ಲಿಕ್ಕೆ ಮೇನ್ ರೀಸನ್ ಏನು ರೀ ಮ್ಯಾಮ್? ಸುಮಾ ಧಾರವಾಡ ಅಂತ ಬರಾಕ್ರಿ, ನಮ್ಮ ಊರು ಬಂದ್ಬಿಟ್ಟ ಹಿರೇಮಲ್ಲಿಗೋಡ. ಓಕೆ, ಧಾರವಾಡದಿಂದ ಒಂದು 7 ಕಿಲೋಮೀಟರ್. ಓಕೆ. ಇವಾಗ ಮಲ್ಲಿಗೋಡ ಅಂತಂದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ. ಧಾರವಾಡ ಅಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಮನೆಯೊಳಗೆ ಯಾರ್ಯಾರು ಇರ್ತೀರಿ ನೀವು? ನಾನು ಮತ್ತು ನಮ್ಮ ಮಮ್ಮಿ ಇರ್ತಾರೆ, ನಮ್ಮ ಅಕ್ಕಗಳು ಇಬ್ಬರು ಇರ್ತಾರೆ. ಅಕ್ಕಗಳ್ದು ಇಬ್ಬರದು ಮದುವೆ ಆಗೈತ್ರಿ. ಸಿಸ್ಟರ್ಸ್ ನಾನು, ನಮ್ಮ ಮಮ್ಮಿ, ನಮ್ಮ ಅಜ್ಜಿ ಅಷ್ಟೇ ರೀ. ಇಬ್ರು ಅಕ್ಕಗಳದ್ದು ಮದುವೆ ಆಗೈತಿ. ಓಕೆ. ಈಗ ನೀವೊಬ್ರು ಉಳ್ಕೊಂಡಿರಿ. ಹಾಂ ರೀ. ತಂದೆಯವರು ಏನು ಮಾಡ್ತಾರೆ? ನಮ್ಮ ತಂದೆಯವ್ರಿಲ್ಲ ರೀ. ತಂದೆಯವರಿಲ್ಲ, ತಾಯಿಯವರು? ಹಾಂ, ತಾಯಿಯವ್ರು ಇದ್ದಾರೆ, ಮನೇಲಿ ಇರ್ತಾರೆ. ಓಕೆ. ಅವರೇ ಈಗ ನಿಮಗೆಲ್ಲ ನೋಡ್ಕೊಳ್ತಿದ್ದಾರೆ? ಹಾಂ, ಇಲ್ಲ ರೀ. ಈಗ ನೀವು ಅವ್ರಿಗೆ ನೋಡ್ಕೊಳತ್ತೀರಿ. ಓಕೆ. ಅಂದರೆ ಇದು ಈಗೇನು ನೀವು ವಿಡಿಯೋಸ್ ಅದು ಮಾಡ್ತೀರಿ, ಅದರೊಳಗಿಂದ ಸಂಪಾದನೆ. ಓಕೆ. ಅಂದ್ರೆ ಮ್ಯಾಮ್ ನೀವು ಈಗ ಏನು ನಿಮ್ಮ ಫ್ಯಾಮಿಲಿ ಈಗ ನೀವು ರೀಸೆಂಟ್ಲಿ ಇಬ್ಬರೇ ಜನ ಇರ್ತೀರಿ? ಹಾಂ, ನಮ್ಮ ಅಜ್ಜಿ ಒಬ್ರು ಇದ್ದಾರೆ ನಮ್ಮ ಜೊತೆ. ಅಜ್ಜಿ ಇದ್ದಾರೆ, ಅಣ್ಣ ಅದು ಯಾರಿಲ್ಲ? ಇಲ್ಲ, ಅಣ್ಣ ತಮ್ಮ ಯಾರಿಲ್ಲ. ಓಕೆ ಮ್ಯಾಮ್, ನಿಮ್ಮ ತಾಯಿಯವ್ರ ಹೆಸರು? ಶೋಭಾ ಅಂತೇಳಿ. ತಂದೆಯವರು? ಸಹದೇವ್. ಸಹದೇವ್ ಅಂತ. ಓಕೆ ಮ್ಯಾಮ್, ಅವ್ರಿಗಿಲ್ಲ. ಈಗ ನೀವು ನಿಮ್ಮ ಸಂಸಾರವನ್ನು ನಿಗಿಸ್ಕೊಂಡು ಹೊಂಟಿರಿ. ನೀವು ಟಿಕ್ಟಾಕಿಂದನೇ ಫೇಮಸ್ ಆದವರು? ಓಕೆ. ಟಿಕ್ಟಾಕ್ ಇದ್ದಾಗನ ನೀವು ಸ್ಟಾರ್ಟ್ ಮಾಡಿದವರು? ಓಕೆ. ಸೊ ನಿಮ್ದು ಈಗ ಟಿಕ್ಟಾಕ್ ನಂತರ ನೀವು ರೀಲ್ಸಿಗೆ ಬಂದ್ರಿ? ಟಿಕ್ಟಾಕ್ ಬಂದ ತಕ್ಷಣ ಇದೇನು ಬೇಡ, ಅದು ಬ್ಯಾನ್ ಆದ ತಕ್ಷಣ ಬಿಟ್ಟಿದ್ದೆ. ಓಕೆ. ಆಮೇಲೆ ರೀಲ್ಸ್ ಮಾಡಿದ್ರೆ ಆಯ್ತು ಅಂತೇಳಿ ಇನ್ಸ್ಟಾಗ್ರಾಮ್ ತೆಗೆದ್ಮೇಲೆ ಬೇರೆ ಆಪರ್ಚುನಿಟಿ ಎಲ್ಲ ಬಂದು. ಓಕೆ. ಸೊ ಮ್ಯಾಮ್, ನೀವೀಗ ಯೂಟ್ಯೂಬು ಇರ್ಬೋದು ನಿಮ್ಮದು? ಯೂಟ್ಯೂಬ್ ಇಲ್ಲ. ಯೂಟ್ಯೂಬ್ ಇಲ್ಲ. ಸೊ ಓನ್ಲಿ ನೀವು ಇನ್ಸ್ಟಾ ಒಳಗೆ ಇರ್ತೀರಿ? ರೀಲ್ಸ್ ಅಷ್ಟೇ ಮಾಡ್ತೀನಿ. ಯೂಟ್ಯೂಬ್ ನಂದಿಲ್ಲ, ಬಟ್ ಬೇರೆದವ್ರಿಗೆಲ್ಲ ವೀಡಿಯೋಸ್ ಮಾಡ್ಕೊಡ್ತೀನಿ. ಓಕೆ. ಸೊ ನಿಮ್ದು ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಮ್ಯಾಮ್? 2,43,000 ಇದ್ದಾರೆ. 2,40,000? 43,000. 43,000. ಸೊ ಇವಾಗ ಅರ್ನಿಂಗ್ ಆಗ್ತಾ ಇರ್ಬೋದು ಅಥವಾ ಏನು ಬ್ರ್ಯಾಂಡ್ ಪ್ರಮೋಷನ್ ಅಷ್ಟೇ? ಇನ್ಸ್ಟಾದಿಂದ ಅಮೌಂಟ್ ಏನು ಬರಲ್ಲ. ಅಲ್ಲ, ಬ್ರ್ಯಾಂಡ್ ಪ್ರಮೋಷನ್ ಅದು ಮಾಡ್ತೀರಿ? ಯಾವುದು ಪ್ರಮೋಷನ್ ಅದು ಮಾಡೋದಿಲ್ಲ. ಓಕೆ. ಇದು ಬಿಟ್ಟು ನೀವು ಮತ್ತೇನು ಮಾಡ್ತೀರಿ ಮ್ಯಾಮ್ ಕೆಲಸ? ಏನಾದರೂ ಜಾಬ್? ಇದೇ ಜಾನಪದ ವೀಡಿಯೋಸ್ ಎಲ್ಲ ಶೂಟಿಂಗ್ ಹೋಗ್ತೀನಿ. ಓಕೆ. ಏನಾದರೂ ನಿಮ್ಮ ಮನೆಯೊಳಗೆ ಗಂಡು ಏನಾದರೂ ನೋಡ್ತಾ ಇದ್ದಾರೆ? ನೋಡ್ತಿದಾರ, ನಾನು ಈಗ ಬೇಡ ಅಂತ ಹೇಳಿ. ಸೊ ಎಂಗೇಜ್ ಹಿಡಿದಿರಿ? ಹಾಂ, ಎಂಗೇಜ್ ಹಿಡಿದಿರಿ. ಓಕೆ. ಅಂದರೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಜೊತೆ ನೀವು? ಹಾಂ. ಓಕೆ. ನಿಮ್ದು ಎಜುಕೇಷನ್ ಎಲ್ಲಿವರೆಗೆ ಆಗೈತೆ ರೀ ಮ್ಯಾಮ್? 10th ಲಾಸ್ಟ್. 10th ಡ್ರಾಪ್ ಔಟ್. ನಾ ಮುಂದೆ ಹೋಗಿ ಹೀರೋಯಿನ್ ಆಗಬೇಕು, ಆ್ಯಕ್ಟರ್ ಆಗಬೇಕು? ನಂದು ಆ ಥರ ಏನಿಲ್ಲ ರೀ. ಇದೇ ಜಾನಪದ ಲೋಕದಾಗ ಒಂದೇನೋ ಹೆಸರು ಮಾಡ್ಬೇಕು. ಓಕೆ. ಅಂದ್ರೆ ನೀವು ಜನಪದ ಕಲೆಗಾರ್ತಿ? ಹಾಂ. ಓಕೆ. ಇದುವರೆಗೆ ನೀವು ಯಾರ್ಯಾರ ಜೊತೆ ಮಾಡಿರಿ ಮ್ಯಾಮ್? ನಾನು ಬಾಳು ಬೆಳಗುಂದಿ ಅವ್ರ ಜೊತೆ ಮಾಡಿದ್ದೀನಿ. ಓಕೆ. ಆಮೇಲೆ ನಮ್ಮ ಮಾಳು ನನ್ನ ಜೊತೆನೂ ರೀಲ್ಸ್ ಮಾಡಿದ್ದೀನಿ. ಓಕೆ. ಫುಲ್ ಸಾಂಗ್ ಮಾಡಿಲ್ಲ, ರೀಲ್ಸ್ ಮಾಡಿದ್ದೀನಿ. ಓಕೆ. ಮತ್ತು ಅವ್ರ ಜೊತೆ ಭಾಳ ಜನ ಜೊತೆ ಮಾಡಿದ್ದೀನಿ. ಓಕೆ ಮ್ಯಾಮ್, ನಿಮ್ಗೆ ಅದು ಮಾಡ್ಲಿಕ್ಕೆ ಏನು ಇನ್ಸ್ಪಿರೇಷನ್ ಇತ್ತು? ನನಗೆ ಮುಂಚೆಯಿಂದ ಜಾನಪದ ಅಂತಂದ್ರೆ ಭಾಳ ಇಷ್ಟ ಆಯಿತು. ಹಂಗೆ ಒಬ್ಬರು ನಂಗೆ ಫೋನ್ ಮಾಡಿದರು, ಈ ಥರ ವಿಡಿಯೋ ಮಾಡೋದೈತಿ ಬರ್ತಿ ಅಂತೇಳಿ. ನಾನು ಸ್ವಲ್ಪ ಅವ್ರಿಗೆ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತೇಳಿ ಹೋದ್ಮೇಲೆ ಅವರಿಂದ ನಂಗೆ ಇಷ್ಟೆಲ್ಲ ಹೆಸರು ಆಯಿತು. ಎಷ್ಟು ಬಂತು ಹೆಸರು? ಹಾಂ. ಸೊ ಮ್ಯಾಮ್, ನೀವು ಈಗೇನು ನೀವು ಜನಪದ ಸಾಂಗ್ಸ್ ಅದು ಮಾಡ್ತೀರಿ, ಅದೇನು ಸಾಂಗ್ ಆಯ್ಕೆ ನೀವೇ ಮಾಡ್ತೀರೋ ಅಥವಾ ನಿಮ್ಗೆ ಕರೀತಾರೋ? ಇಲ್ಲ, ಅವ್ರು ಕರೀತಾರೆ. ಸೊ ಅವ್ರು ನಿಮ್ಗೆ ಇನ್ವೈಟ್ ಮಾಡಿದಾಗ ನೀವು ಹೋಗ್ತೀರಿ? ಸೊ ನೀವು ಈಗ ಡೈಲಿ ಲೈಫ್ ಒಳಗೆ ಏನು ಮಾಡ್ತೀರಿ ಮ್ಯಾಮ್? ಜಾಬ್ ಮಾಡ್ತಿರೋ ಅಥವಾ ಇದನ್ನು ಮಾಡ್ತಿರೋ? ಡೈಲಿ ಏನಿಲ್ಲ ರೀ ಇದು. ಸೊ ಜಾಬ್ ಅದು ಏನೂ ಇಲ್ಲ? ಓಕೆ. ಸೊ ಏನಾದರೂ ನಿಮ್ದು ಫ್ಯೂಚರ್ ಒಳಗೆ ಏನಾದರೂ ನೀವು ಓನ್ ನಿಮ್ದು ಜನಪದ ಸ್ಟುಡಿಯೋ ಗಿಡಿಯೋ ಏನಾದ್ರು ಮಾಡೋ ಪ್ಲ್ಯಾನಿಂಗ್ ಏನಾದರೂ? ಆ ಥರ ಏನಿಲ್ಲ ರೀ. ಹಂಗೇನಿಲ್ಲ. ಈಗ ನಮ್ಮ ಅಣ್ಣಗಳ್ದು ಸಾಂಗ್ ಇದಾವಲ್ಲ, ಅವ್ರಿಗೆ ವೀಡಿಯೋಸ್ ಮಾಡ್ಕೊಡ್ತೀನಿ. ಓಕೆ ಮ್ಯಾಮ್. ಅಂದ್ರೆ ನೀವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಅದು ಹೋಗ್ತಿದ್ದಾಗ ಸೊ ಆಗ ನಿಮ್ದು ಡ್ರೀಮ್ ಏನಿತ್ತು? ಡ್ರೀಮ್ ಅನ್ನೋದು ಕನಸು ಅವಾಗಿಂದನೂ ನಂಗೆ ಏನು ಈಗ ಒಬ್ಬೊಬ್ಬರಿಗೆ ಇರ್ತೈತಿ, ನಂಗೆ ಡಾಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು, ಹೀಗೆ ಈ ಥರ ಇರ್ತೈತಿ, ಲೆಕ್ಚರರ್ ಆಗಬೇಕು. ಸೊ ನಿಮ್ದು ಅವಾಗ ಏನಿತ್ತು?
ನನ್ಗೇನು ಆ ಥರ ಡ್ರೀಮ್ ಏನು ಅವಾಗೂ ಇಲ್ಲ ಈಗೂ ಇಲ್ಲ ಬಟ್ ಇದ್ರೊಳಗೆ ಒಂದು ಏನೋ ಹೆಸರು ಮಾಡ್ಬೇಕಂತಿತ್ತು, ಇವಾಗ ಆಲ್ರೆಡಿ ಮಾಡಿದ್ದೀನಿ, ಇನ್ನೂ ಮಾಡ್ಬೇಕಂತೇಳಿ ಅಷ್ಟೇ. ಓಕೆ ಮ್ಯಾಮ್, ನೀವು ಈಗ ಜನಪದ ಸಂಗೀತದೊಳಗೆ ಸಾಹಿತ್ಯದೊಳಗೆ ಇಷ್ಟು ಇದು ಮಾಡತ್ತೀರಿ, ಬೆಳೆಯತ್ತೀರಿ. ಸೊ ನೀವು ಈಗ ಎಲ್ಲೂ ಆ್ಯಕ್ಟಿಂಗಿಗೆ ಹೋಗ್ತೀರಿ, ವಿಡಿಯೋದು ಮಾಡ್ಲಿಕ್ಕೆ ಹೋಗ್ತೀರಿ, ಅವಾಗ ಸಾಕಷ್ಟು ಜನ ನಿಂತಿರ್ತಾರೆ. ಹಾಂ ರೀ. ಸೊ ಅವ್ರಿಗೆ ನೋಡಿ ಏನು ಫೀಲ್ ಆಗ್ತದೆ? ಸ್ಟಾರ್ಟಿಂಗ್ ಗೋಕಾಕೆಲ್ಲ ಹೋಗ್ತಿದ್ದೆಲ್ಲ, ವಿಡಿಯೋ ಮಾಡಬೇಕಾದ್ರೆ ಒಂದ್ 4-5 ಜನ ನಿಂತ್ರೆ ಯಾಕೋ ಮಾಡಕ್ ಒಂಥರ ಮುಜುಗರ ಅನಿಸ್ತಿತ್ತು. ಇವಾಗ ಎಷ್ಟ್ ಜನ ಇದ್ರು ಅದೇನಂಗ ಅನ್ಸಂಗಿಲ್ಲ. ನಾವು ಮಾಡ್ತಿರ್ತೇವಲ್ಲ ಅಂತೇಳಿ ನಿಂತ್ ನೋಡ್ತಿರ್ತಾರಲ್ಲ ಅಂತೇಳಿ ತಿಳ್ಕೊಂಡ್ ಏನ್ ಅನ್ಸಂಗಿಲ್ಲ. ಅಷ್ಟು ಜನರಿಗೆ ನೋಡಿದಾಗ ಈಗ ಸಪೋಸ್ ಈಗ ಜನ ನಿಮ್ಮ ಹತ್ರ ಬಂದು ನಿಮ್ದು ಆಟೋಗ್ರಾಫ್ ಸೆಲ್ಫಿ ಅದು ತಗೋತಾರ, ಅವಾಗ ಯಾವ ತರ ಫೀಲ್ ಆಗ್ತೈತಿ ನಿಮ್ಗೆ? ಆಟೋಗ್ರಾಫ್ ಕೊಡೋ ಅಷ್ಟೇ ನಾನು ಈಗೆಲ್ಲ ಕೇಳಿದೆ. ಸೆಲ್ಫಿ ಬಟ್ ಅವ್ರು ನಮ್ಮನ್ನು ಇವಾಗ ನಾವು ಫೋಟೋ ತಕೊಂಡ್ರೆ ಏನಂತಾರ, ಪಾಪ ಆಕಿ ಅಕ್ಕ ಚಲೋ ಅದಾಳ ತಕೊಂಡ್ರ ಅಂತ ಹೇಳ್ತಾರ. ಅದ ನಾವೇನ್ರ ಅನ್ನ ತಕೊಳ್ಳಲ್ಲ ಬಿಸಿ ಇದೆ ಅಂತಂದ್ರೆ ಯಾಕೆ ಬೆಳೆದಾಳ ಆಕಿ ಸೊಕ್ಕೈತಿ ಅಂತ ನಮ್ಮನ್ನ ಅವ್ರು ಬೆಳೆಸ್ತಾರೆ, ನಾವ್ ಇಲ್ಲಿ ಬಂದೇವಿ ಇವತ್ತು ಹೊರತು ನಮ್ಮಿಂದ ನಾವ್ ಏನು ಮಾಡಿಲ್ಲ. ಜನ ಬೆಳೆಸ್ತಾರೆ, ನಾವ್ ಇಲ್ಲಿ ಬಂದೇವಿ. ಸೊ ಜನರಿಗೆ ಅಂದ್ರೆ ನಿಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಈಗ ಹೆಂಗ ನೀವು ಸಪೋರ್ಟ್ ಮಾಡತ್ತೀರಿ ಹಂಗ ಮುಂದೂ ಸಪೋರ್ಟ್ ಮಾಡ್ರಿ. ನೀವು ಯಾವ ತರ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಆ ನಂಬಿಕೆ ನಾನು ಉಳಿಸ್ಕೊತೀನಿ. ಯಾವ್ದು ಕೆಟ್ಟದಾಗ ಮುಂಚೆ ಸ್ವಲ್ಪ ಬೈದಾಡಿದ್ದು ಎಲ್ಲ ವಿಡಿಯೋ ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ ಎಲ್ಲ, ಅದೇನ್ ಮಾಡಲ್ಲ. ಚಲೋ ಅವ್ರು ಹೆಂಗ್ ಪ್ರೀತಿ ಇಟ್ಟಾರ ಹಂಗೆ ಉಳಿಸ್ಕೊಂಡು ಹೋಗ್ತೇವೆ ಅಷ್ಟೇ. ಓಕೆ. ಈಗ ಕಾಮನ್ಲಿ ಈಗ ನಿಮ್ಮ ಏಜ್ದವ್ರು ಇರ್ತಾರೆ ಅಥವಾ ನಿಮ್ಗಿಂತ ಸಣ್ಣವ್ರು ಇರ್ತಾರೆ, ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನೀವು ಹೆಂಗೂ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡತ್ತೀರಿ ಅಂದ್ರೆ ನೀವು ಸಕ್ಸಸ್ಫುಲ್ ವುಮನ್ ಒಂದು, ಹೌದ್ರಿ? ಹಂಗೆ ಈಗ ಬೇರೆದವ್ರಿಗೆ ಏನು ಹೇಳ್ತೀರಿ ನಿಮ್ಮ ಏಜ್ ಇದ್ದವ್ರಿಗೆ? ಅಥವಾ ಮನೆಯೊಳಗೆ ಒಂದು ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳು ಅಷ್ಟೇ ಇದಾರೆ ಅಂತಂದ್ಮೇಲೆ ಮನೆ ನೋಡ್ಕೋಬೇಕು ಒಬ್ರಾಗಿ. ಇವಾಗ ಸಿಸ್ಟರ್ಸ್ ಇಬ್ರು ಇದ್ರು, ಅವರು ಮದುವೆಯಾಗಿ ಹೋದ್ಮೇಲೆ ನಾನು ನೋಡ್ಕೋಬೇಕಲ್ಲ, ಹಂಗೆ ಎಲ್ಲರೂ ನೋಡ್ಕೋಬೇಕು ಅನ್ನೋದು ಅಷ್ಟೇ. ಓಕೆ. ಅಂದ್ರೆ ನೀವೀಗ ಏನು ನಿಮ್ಮ ಥರ ಹುಡುಗಿಯರಿದ್ದಾರೆ ಅವರಿಗೆ ನೋಡ್ಕೊರಿ ಅಂತ ಹೇಳ್ತೀರಿ, ಏನಾದರೂ ಜಾಬ್ ಗಿವ್ ಮಾಡ್ತಾ? ಓಕೆ ಮ್ಯಾಮ್, ನೀವು ಯಾವ ಥರನಾಗಿ ಈಗ ಜನರಿಗೆ ನಿಮ್ಮ ಜಾನಪದ ಸಂಗೀತ ಐತಲ್ಲ ಅದ್ರ ಮೂಲಕ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿರಿ? ಅಂದ್ರೆ ಯಾವ ಥರ ಜನರಿಗೆ ಏನು ಅದರಿಂದ ಕಲೀಲಿಕ್ಕೆ ಏನು ಸಿಗ್ತದೆ? ಜಾನಪದ ಕೇಳೋರ್ಗೆ ಇವಾಗ ನಮ್ಮ ಸೈಡ್ನವ್ರಿಗೆ ಅಂದ್ರೆ ಜಾನಪದ ಎಲ್ರಿಗೂ ಗೊತ್ತಾಗತ್ತೆ. ಬೇರೆದವ್ರು ಏನಂತಾರೆ, ಈ ಜಾನಪದ ಒಳಗೆ ಏನ್ ಜಾನಪದ ಅರ್ಥನೇ ಇಲ್ಲ ಅಂತಾರ. ಬಟ್ ಅದು ಒಂದೊಂದ್ ಲೈನ್ ಒಳಗೂ ಒಂದೊಂದ್ ಮಾತಿಗೆ ಅರ್ಥ ಇರುತ್ತ ಜಾನಪದ ಒಳಗೆ. ಅದ್ ಯಾವ್ದೋ ಸಾಂಗ್ ಆಗ್ಲಿ ಏನೋ ಆಗ್ಲಿ ಒಂದೊಂದ್ ಮಾತಿಗೆ ಒಂದೊಂದ್ ಅರ್ಥ ಇರುತ್ತೆ. ಫ್ರೆಂಡ್ಸು ಇರ್ತಾರೆ, ಹೇಟರ್ಸು ಇರ್ತಾರೆ, ಅವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಇದು ಬಂದ್ಬಿಟ್ಟ ಫಸ್ಟ್ ಹೇಟರ್ಸ್ನ ಹೇಳ್ತೀನಿ. ಹೇಟರ್ಸ್ ಅನ್ನಕ ನಾನು ಹೊರಗ್ನವ್ರು ಯಾರು ಇಲ್ಲ, ನನ್ನ ಕ್ಲೋಸ್ ಫ್ರೆಂಡ್ಸ್ ಇದಾರೆ. ಅದು ಹುಡುಗರು ಇಲ್ಲ ಹುಡುಗಿರು ಇದಾರೆ. ಒಂದ್ ವೇಳೆ ಹುಡುಗರು ನಂಬಿರು ಹುಡುಗಿಯರ್ ನಂಬರ್ದು, ಅದಕ್ಕೆ ನಾನು ಸಾಕ್ಷಿ ಇದೀನಿ. ಯಾಕಂದ್ರೆ ನನ್ನ ಜೊತೆ ಯಾರೋ ಇದ್ರು ಎಲ್ಲಾ ಹೆಲ್ಪ್ ಬೇಕಾದಾಗ ಅಷ್ಟೇ ಸುಮಾ ಬೇಕು, ಆಮೇಲೆ ಇಲ್ಲ. ಓಕೆ. ಅಂದ್ರೆ ನಿಮ್ದು ನೀಡಿದಾಗ ಅಷ್ಟೇ ನಿಮ್ಗೆ ಕರೀತಾರೆ. ನಾನು ನನ್ನ ಲೈಫ್ ಒಳಗೆ ಹುಡುಗರು ನಮ್ತೇನು ಹೊರತು ದೋಸ್ತಿ ಒಳಗೆ ಇದು ಹುಡುಗಿಯಾರು ಮಾತ್ರ ನಂಬಂಗಿಲ್ಲ. ಓಕೆ. ಅಂದ್ರೆ ಮ್ಯಾಮ್ ಈಗ ನಿಮ್ಗೆ ಅವ್ರದ್ದು ನೀಡಿದಾಗ ಅಷ್ಟೇ ನಿಮ್ಗೆ ಕರೀತಾರೆ, ಬೇರೆ ಟೈಮಿಗೆ ನಿಮ್ಗೆ ಕರೆಯೋದಿಲ್ಲ? ಅದು ಕರಿಯೋದು ಬಿಟ್ಬಿಟ್ಟು ಅವ್ರವ್ರ ಕೆಲ್ಸಕ್ಕೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರಲ್ಲ. ಓಕೆ. ಅಂದ್ರೆ ನಿಮ್ದು ಬ್ಯಾಗ್ ಬಿಚ್ಚಿಂಗ್ ಅದು ಆಮೇಲೆ ಇವತ್ತು ನನ್ನ ಜೊತೆ ಚಲೋ ಇದ್ದು ಇನ್ನೊಬ್ಬಳ ಬಗ್ಗೆ ಮಾತಾಡಿ ಮತ್ತೆ ನಾಳೆ ಅವ್ರ ಜೊತೆ ಹೋಗಿ ನಮ್ಮ ಬಗ್ಗೆ ಮಾತಾಡೋದು, ಈ ತರ ನನ್ನ ಫ್ರೆಂಡ್ ಸರ್ಕಲ್ ಒಳಗೆ ಹುಡುಗಿರು ಜಾಸ್ತಿ ಇದ್ದಾರೆ. ಓಕೆ. ಈಗ ನೀವು ಈಗ ಜಾಸ್ತಿ ಅನ್ನೋಕೇನು ನನ್ನ ಜೊತೆ ಇರೋರೆಲ್ಲ ಅವರೇ ಇದ್ದಾರೆ. ಓಕೆ. ಅಂದ್ರೆ ಮ್ಯಾಮ್ ಈಗ ನಿಮ್ದು ಸಪೋರ್ಟಿವ್ ಆಗಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಹಿಂಗೆ ಯಾರಾದ್ರೂ ಇದಾರ? ಒಬ್ರಾದ್ರು ಈ ಟೈಮಿಗೆ ನಾ ಕರೆದ್ರೆ ಓಡಿ ಬರ್ತಾಳಪ್ಪ ಈಕಿ ನನ್ನ ಫ್ರೆಂಡ್, ಒಂದು ರಾತ್ರಿ 12 ಗಂಟೆ ಕರೆದ್ರು ಈ ಫ್ರೆಂಡ್ ನಂಗೆ ಯಾವ್ದು ಸುಖ ದುಃಖ ಆಯ್ತು ಏನಾದ್ರು ನಂದು ಕೇಳಲಿಕ್ಕೆ ಇಬ್ರು ಇದಾರೆ ಹುಡುಗಿಯರೊಳಗೆ? ಓಕೆ. ಮೋನಿಕಾ ಅಂತೇಳಿ ಹುಬ್ಳಿ ಆಕಿ, ನಾವು ಎಷ್ಟು ಕ್ಲೋಸ್ ಇದೇವಿ ಅದ್ರ ಡಬಲ್ ಜಗಳ ಮಾಡ್ತೀವಿ. ಓಕೆ. ಜಗಳ ಅಂತೂ ಇದ್ದರ್ತೈತಿ, ಒಂದ್ ಮಾತ್ ಬಿಟ್ರೆ 2 ತಿಂಗಳು ಮಾತ್ ಬಿಡ್ತೀವಿ. ಬಟ್ ನನಗೆ ಇವತ್ತು ಹಿಂಗ ಆಗೈತಿ ಅಂತಂದ್ರೆ ಆಕಿನೂ ಬರ್ತಾಳ, ಆಕಿಗೆ ಏನಾಗೈತೆ ಅಂದ್ರೆ ನಾನು ಹೋಗ್ತೇನೆ. ಇನ್ನೊಬ್ಳಿದಾಳ, ಅವ್ರದ್ದು ಮ್ಯಾರೇಜ್ ಆಗಿ ಇವಾಗ ಬೆಂಗಳೂರಲ್ಲಿ ಸೆಟ್ಲ್ ಇದ್ದಾಳೆ. ಓಕೆ. ಅವ್ರಿಬ್ಬರು ಬಿಟ್ರೆ ಯಾರು ಇಲ್ಲ, ಮತ್ತೆ ಯಾರು ಇಲ್ಲ. ಓಕೆ. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಪ್ರಕಾರ ಯಾವ ಥರ ಇರ್ಬೇಕ್ರಿ ಮ್ಯಾಮ್? ಯಾವ ಥರ ಅಂತಂದ್ರೆ ಇವತ್ತು ಅವ್ರ ಹತ್ರ ಇದ್ದಾಗ ನಾವು ಬರಬೇಕು, ಇರ್ಲಾಗ ಬರಬಾರ್ದು ಅನ್ನೋ ಥರ ಇರ್ಬೇಕು. ಎರಡು ಇದ್ದಾಗ ಕರೆಕ್ಟ್ ಇರಬೇಕು. ಓಕೆ. ಅಂದ್ರೆ ಅವ್ರ ಕಡೆ ಇರ್ಲಿ ಬಿಡ್ಲಿ, ಸೊ ಎರಡು ಟೈಮಿಗೆ ಒಂದೇ ಇರಬೇಕು. ಮ್ಯಾಮ್ ನಾ ಇನ್ನೊಂದು ಕ್ವಶನ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ಳೋ ಹೋಗ್ಬೇಡ್ರಿ. ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲವ್ ಬಗ್ಗೆ ಅದ್ರ ಬಗ್ಗೆ ಹೇಳಕ್ಕಿದೆ ಇಲ್ಲ ಬಿಟ್ರಿಪ್ಪ. ಒಂದು ಸೆಂಟೆನ್ಸ್ ಒಳಗೆ ಉತ್ತರಿಸಬೇಕಂತ ಹೇಳಿದ್ರೆ ಮದ್ವೆ ಹಾಕಿನಿ ಅನ್ನೋದಿದ್ರೆ ಅಷ್ಟೇ ಲವ್ ಮಾಡ್ಬೇಕು. ಓಕೆ. ಬಿಟ್ರೆ ನಾನು ಮದ್ವೆ ಆಗೋ ಮಟ್ಟ ಆಕಿ ಇರ್ಲಿ ಅನ್ನೋ ಥರ ಇರಬಾರ್ದು. ಓಕೆ. ಅಂದ್ರೆ ಮ್ಯಾಮ್ ನಾ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಈಗ ಸಪೋಸ್ ನೀವು ತಿಳ್ಕೊರಿ, ಒಂದು ಹುಡುಗ ಇದ್ದಾನೆ, ಒಂದು ಹುಡುಗಿಗೆ ಭಾಳಷ್ಟು ಇಷ್ಟಪಡ್ತಿರ್ತಾನೆ. ಸೊ ಏನಾಗ್ತೈತಿ, ಆ ಹುಡುಗನಿಗೆ ಹೆಲ್ತ್ ಇಶ್ಯೂ ಆಗ್ತೈತಿ, ಏನೂ ಆಗ್ತೈತಿ. ಸೊ ಆ ಟೈಮಿಗೆ ಹುಡುಗಿ ಆದಂತಕ್ಕೆ ಅವ್ನಿಗೆ ಸಪೋರ್ಟ್ ಕೊಡಬೇಕು ಅಥವಾ ಅವ್ನಿಗೆ ಬಿಟ್ಟು ಬೇರೆದವ್ನಿಗೆ ನೋಡಬೇಕು? ಹುಡುಗಿ ಆದಂತಕ್ಕೆ ಸಪೋರ್ಟ್ ಕೊಡಬೇಕು. ಸೊ ಅವ್ರ ಫ್ಯಾಮಿಲಿ ಒಳಗೆ ಬಿಡ್ರಿ ಅಂತ ಹೇಳಿದ್ರು ಸಪೋರ್ಟ್ ಕೊಡಬೇಕು. ಯಾಕಂದ್ರೆ ಇವಾಗ ಅವ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಐತಿ ಅಂತಂದ್ಮೇಲೆ
ಅವ್ರು ಇಲ್ದೇ ಇರಲಿ, ಅವ್ರು ಇವಾಗ ಏನೋ ಆಗಿ ಡೆತ್ ಆದರೂ ಇವರು ಆಗಬೇಕು ಇವತ್ತಲ್ಲ ನಾಳೆ. ಓಕೆ, ಅದಕ್ಕೆ ಅವ್ರಿಗೆ ಇದು ಕೊಡ್ಬೇಕು, ಸಾಥ್ ಕೊಡ್ಬೇಕು ನಿಮ್ಮ ಪ್ರಕಾರ. ಹಿಂಗೆ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು, ಬೇರೆ ಹುಡುಗರಿಗೂ ನೋಡ್ಬಾರ್ದು. ಓಕೆ, ಅಂತ ಹುಡುಗಿ ಈಗ ಸಪೋಸ್ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಹೇ ಇವನಿಗೆ ಕ್ಯಾನ್ಸರ್ ಆಗೈತಿ ಅಥವಾ ಬೇರೆ ಏನೂ ಆಗೈತಿ ಅಂತ ತಿಳ್ಕೊಂಡು ಕೂಡ ಬಿಟ್ಟು ಹೋಗ್ತಾರೆ ಸ್ವಲ್ಪ ಜನ. ಅಂಥ ಹುಡುಗಿಯರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಹೇಳಕ್ಕೆ ಪದಾನ ಇಲ್ಲ ಅನ್ನಿಸ್ತೈತಿ. ಹೇಳಿದ್ರೆ ಈ ಒಂದು ಕ್ವಶನಿಗೆ ನಾ ಏನು ಕೇಳಲಿಕ್ಕತ್ತೀನಿ, ಆ್ಯಕ್ಚುಲಿ ಅದು ಕೇಳಬಾರ್ದು, ಸೊ ಆದರೂ ಕೇಳ್ತೀನಿ. ಹಾಂ ರೀ. ಸೊ ಮ್ಯಾಮ್, ನಿಮ್ಮ ಇಫ್ ಯು ಡೋಂಟ್ ಮೈಂಡ್ ಯುವರ್ ಏಜ್ ಮ್ಯಾಮ್, ಎಷ್ಟು ನಿಮ್ಗೆ ಏಜ್ ಈಗ ವಯಸ್ಸು ಹೇಳ್ಬೋದಾ ಮ್ಯಾಮ್ ವೀಕ್ಷಕರಿಗೆ? ಹೇಳ್ಬೋದು, ಅದ್ರಾಗೆ ನಾನೇನಲ್ಲ, ಹಂಗೇನಿಲ್ಲ ಕೇಳಬಾರ್ದು ಅಂತ. ಇವಾಗ ನನ್ನ ಏಜ್ ಹೇಳಿದ್ರೆ ನೀವ ನಂಬಂಗಿಲ್ಲ, ಇನ್ನು ಜನ ಹೆಂಗೆ ನಂಬೇಕಂತ ನಾನು ಅಂತೀನಿ. ನಿಮ್ಮ ಪ್ರಕಾರ ನನ್ನ ವಯಸ್ಸು ಎಷ್ಟಿರ್ಬೋದು? ನನ್ನ ಪ್ರಕಾರ 28. ನಾನು ಯೋಚನೆ ಮಾಡಿದ್ರಕ್ಕಿಂತ ಡಬಲ್ ಹೋಗ್ಬಿಟ್ಟ ಅನ್ನ. ಎಷ್ಟು ರೀ ಮ್ಯಾಮ್? ನಾನು ನೀವೆಲ್ಲರ ಒಂದು 16-17 ಹೇಳ್ತೀರಿ ಅಂದ್ರೆ ನೀವು ಒಮ್ಮೆ 28ಗೆ ಹೋಗ್ಬಿಟ್ರಿ. ಅಷ್ಟೇನಿಲ್ಲ, ಇವಾಗ ಡಿಸೆಂಬರ್ ಬಂದ್ರೆ 25 ರನ್ನಿಂಗ್. 25 ರನ್ನಿಂಗ್ ಅಂದರೆ ನೀವು ಇದುವರೆಗೂ 24 ಒಳಗೆ ಇದ್ದೀರಿ? ಓಕೆ, ಇನ್ನೊಂದು 15 ದಿನ ಆದ್ರೆ 25 ರನ್ನಿಂಗ್. 25 ರನ್ನಿಂಗ್. ಓಕೆ, ಸೊ 25 ಇಯರ್ಸ್ ಒಳಗೆ ಅಂದ್ರೆ ಈಗ ನಿಮ್ಗೆ ಡಿಸೆಂಬರಿಗೆ 25 ಆಗ್ತದೆ. ಸೊ ಇಷ್ಟು ಏಜ್ ನಿಮ್ದು ಜರ್ನಿ ಇತ್ತು, ಇದರೊಳಗೆ ನಿಮ್ದು ಬ್ಯಾಡ್ ಮೂಮೆಂಟ್ಸ್ ಏನಾಗಿತ್ತು ಅಂದರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂಥ ದಿನ, ಇದನ್ನ ಕಷ್ಟಕರ ದಿನ, ಆ ದಿನ ನೀವು ಕಣ್ಣೀರು ಹಾಕಿದ ದಿನ ಯಾವುದಾಗಿತ್ತು ನಿಮ್ಮ ಲೈಫ್? ಅದೇನು ಜಾಸ್ತಿ ದೂರ ಏನಿಲ್ಲ, ಇವಾಗ ರೀಸೆಂಟ್ ಒಳಗೆ ಒಂದು ಹಂಗೆ ಏನೋ ಒಂದು ಮ್ಯಾಟ್ರ್ ಆಗಿತ್ತು. ಓಕೆ, ಅವತ್ತು ಭಾಳ ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋಗೋ ಸ್ಟೇಜಲ್ಲಿ ಇತ್ತು ಅವತ್ತ ಭಾಳ ಕಣ್ಣೀರು ಹಾಕಿದ್ರಿ ಅವತ್ತು? ಕಣ್ಣೀರು ಹಾಕಿದ್ದೆ, ಆಮೇಲೆ ಪಾಯ್ಸನ್ನು ತೊಗೊಂಡಿದ್ದೆ. ಪಾಯ್ಸನ್ ತೊಗೊಂಡಿದ್ರಿ ನೀವು? ಸೊ ರೀಸನ್ ಹೇಳ್ಬೋದಾ ಮ್ಯಾಮ್? ರೀಸನ್ ಇಲ್ಲ, ನಾವು ಯಾರು ಬೇಕಂತೇಳಿ ಅನ್ಕೊಂಡು ಅವ್ರ ಜೊತೆ ಇದ್ವಿ, ಅವರು ಅವತ್ತು ಬಿಟ್ಟು ಹೋಗೋ ಸಿಚುವೇಶನ್ ಇತ್ತು, ಅದಕ್ಕೋಸ್ಕರ ಪಾಯ್ಸನ್ ತೊಗೊಂಡಿದ್ದೆ. ಸೊ ದೇವ್ರ ದಯೆಯಿಂದ ನಿಮ್ಗೆ ಏನಾಗಲಿಲ್ಲ, ಉಳ್ಕೊಂಡಿರಿ. ಇಫ್ ಸಪೋಸ್ ನೀವು ಉಳ್ಕೊಂಡಿರಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ನೀವು ನಿಮ್ಮಿಂದ ಏನೋ ಒಂದು ದೊಡ್ಡ ಕಾರ್ಯ ಆಗೋದೈತಿ ಅಂತ ಹೇಳಿ ಅರ್ಥ. ಅದು ಕಾರ್ಯ ಆಗೋಬೇಕಂತಾಯ್ತೋ ಏನು ಇನ್ನೂ ನರಕ ಅನುಭವಿಸ್ಬೇಕಂತಾಯ್ತೋ ಗೊತ್ತಿಲ್ಲ. ಓಕೆ, ನೀವು ಆ ಒಂದು ಫೀಲಿಂಗಿಂದ ಹೊರಗೆ ಬಂದಿರಿ, ಈಗ ಬಂದಿರಿ ಅಲ್ಲ ಮ್ಯಾಮ್? ಏನು ಇನ್ನೂ ಅದರೊಳಗೆ ಕೊರಗ್ತಾ ಇದ್ದೀರಿ? ಐತಿ, ಆದರೆ ಹೇಳ್ಕೊಳಕ್ಕಾಗಂಗಿಲ್ಲ. ಓಕೆ, ಆ ಫೀಲಿಂಗ್ ಒಳಗೆ ಇದ್ದೀರಿ ಇನ್ನು. ಸೊ ನೀವು ಆ ಫೀಲಿಂಗಿಂದ ಹೊರಗೆ ಬಂದ್ಕೊಳ್ಳಿ ನಿಮ್ಗೆ, ಯಾಕಂದ್ರೆ ಅದು 2 ಸತಿ ಆ ವ್ಯಕ್ತಿನ ಒಂದು ಬಿಟ್ಟು ಹೋಗೋದು ಬರೋದು ಮಾಡ್ತಿರ್ತಾರ ಅಂದ್ಮೇಲೆ ಫೈನಲ್ ಯಾವಾಗ ಹೋಗ್ತಾರ ಅನ್ನೋದು ಗೊತ್ತಿರಲ್ಲ. ಓಕೆ, ಇವಾಗ ಬರ್ಬೋದು ಹೋಗ್ಬೋದು, ಅದು ಮಧ್ಯೆ ಮಧ್ಯೆ ಆಗ್ತಿರ್ತೈತೆ ಅಂದ್ಮೇಲೆ ಫೈನಲ್ ಯಾವಾಗ ಹೋಗ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಇನ್ನೂ ಅವ್ರು ಹೋಗ್ಬೋದು ನಿಮ್ಮ ಪ್ರಕಾರ? ಹೋಗ್ಬೋದು. ಸೊ ಮ್ಯಾಮ್, ನೀವು ಈಗ ನಾ ಒಂದು ಕ್ವಶನ್ ಕೇಳ್ತೀನಿ. ಈಗ ಸಪೋಸ್ ಆ ಪರ್ಸನ್ ನಿಮಗೆ ಬಿಟ್ಟು ಹೋಗಾತಾರ ಅಂತ ಹೇಳಿದ್ರೆ 2-3 ಸತಿ ಹಿಂಗೆ ಹೋಗಾರ ಅಂದ್ರೆ ಮತ್ತೆ ನೀವು ಯಾಕೆ ಅವ್ರಿಗೆ ಅಷ್ಟು ಅಟ್ಯಾಚ್ ಆಗ್ತೀರಿ ಅಂತ, ಹಚ್ಕೊಂಡಿರಿ ಅಂತೇಳಿ? ಅದೊಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಲವ್ ಆಗಿರ್ಬೋದು, ಒಂದು ಫ್ಯಾಮಿಲಿನ ಆಗಿರ್ಬೋದು. ಓಕೆ, ಅವ್ರು ನಾವು ನಂಬಿದೀವಿ ಅಂತಂದ್ಮೇಲೆ ಅವ್ರು ಬಿಟ್ಟು ಹೋಗ್ತಿದಾರ ಅಂದ್ರೆ ಅವ್ರು ನಮ್ಮನ್ನು ನಂಬಿರಲ್ಲ. ಓಕೆ, ನಾವು ನಂಬಿರ್ತೀವಿ, ಅದಕ್ಕೆ ನಮಗೆ ಬಿಟ್ಟಿರೋಕ್ಕಾಗಂಗಿಲ್ಲ. ಓಕೆ, ಅಂದ್ರೆ ನಾವು ಈಗ ಈಗ ನೀವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀರೋ ಅಥವಾ ವೀಕ್ ಇದ್ದೀರೋ, ಯಾವ ಥರ ನೀವು ಅಂದರೆ ನಿಮ್ಮ ಮನಸ್ಸು ಹೆಂಗೆ? ಈಗ ನೀವು ಒಂದು ಪರ್ಸನ್ ಜೊತೆ ಇದ್ದೀರಿ, ಇವಾಗ ಸ್ವಲ್ಪ ಟೈಮ್, ಈಗ ನಾನು ಅಂತ ತಿಳ್ಕೊರಿ, ಈಗ ಒಂದು ದಿನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ನೀವು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಗ್ತೀರಿ ಅವ್ರಿಗೆ? ನಾನು ಎಷ್ಟೋ ಇದಿದ್ರು, ಎಷ್ಟೋ ಗಟ್ಟಿ ಇದ್ರು, ಇವಾಗ ನಾನು 100 ಜನದ ಜೊತೆ ಇದ್ರು ಅವರು ಒಂದು ವ್ಯಕ್ತಿ ನೆನಪಾದ್ಮೇಲೆ ಅದು ಇದಾಗಂಗಿಲ್ಲ. ನಾನು ಅದು 100 ಜನನ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಓಕೆ, ಅಂದ್ರೆ ನೀವು ಈಗ ಫ್ರೆಂಡ್ಶಿಪ್ ಆದ ಆನ್ ದಿ ಸ್ಪಾಟ್ನು ಮರಿಬೋದು ನೀವು, ಅಂದ್ರೆ ನೀವು ಈಗ ಹಚ್ಕೊಂಡಿದ್ದ ಪರ್ಸನಿಗೆ ಬಿಟ್ಬಿಡ್ತೀರಿ ಆನ್ ದಿ ಸ್ಪಾಟ್? ಇವಾಗ 100 ಜನನ ಜೊತೆ ನಾನು ಇರ್ತೀನಿ, ಓಕೆ, ಅವ್ರು ಒಂದು ವ್ಯಕ್ತಿ ನಂಗೆ ನೆನಪಾತಂದ್ರೆ ನಾನು ಅಲ್ಲಿ ಕೂತು ಅವ್ರ ಮುಂದೆ ನನ್ನ ಹತ್ತು ಇದು ಮಾಡೋಕ್ಕಾಗಲ್ಲ, ನಾನು ದೂರ ಹೋಗಿ ಹತ್ತು ಸುಮ್ಮ ಬತ್ತ ಬಂದು. ಓಕೆ, ಅಂದ್ರೆ ಬೇರೆದವ್ರಿಗೆ ತೋರಿಸ್ಕೊಳ್ಳೋದಿಲ್ಲ ತಮ್ಮ ಕಡೆ? ಯಾಕಂದ್ರೆ ನನ್ನ ನೋಡಿ ಆಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ ನನ್ನ ಸರ್ಕಲ್ ಅಲ್ಲಿ ಇದ್ದಾರೆ. ಓಕೆ, ಅಂದ್ರೆ ಈಗ ನಿಮ್ಮ ಹೇಟರ್ಸ್ ಮುಂದೆ ನೀವು ಅಳಬಾರ್ದು ಅಂತೇಳಿ, ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ಈ ಥರ ನಿಮ್ಮ ಪ್ಲಾನಿಂಗ್. ಬಟ್ ನನಗೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನನ್ನ ಹೇಟರ್ಸು ನನ್ನ ಆಪೋಸಿಟ್ ನಿಂತು ಮಾತಾಡಲ್ಲ. ಓಕೆ, ಅಂದ್ರೆ ನಿಮ್ಮ ಹಿಂದ್ಗಡೆ ಮಾತಾಡ್ತಾರೆ? ಹಿಂದ್ಗಡೆ. ಸೊ ಆಪೋಸಿಟ್ ಯಾರು ಮಾತಾಡಲ್ಲ, ಓಕೆ, ಹುಡುಗರಾಗ್ಲಿ ಹುಡುಗಿರಾಗ್ಲಿ. ಸೊ ನಿಮ್ಗೆ ಹೇಟರ್ಸ್ ಒಳಗೆ ಹುಡುಗರು ಇದ್ದಾರೆ, ಹುಡುಗಿಯರು ಇದ್ದಾರೆ? ಬಟ್ ಹುಡುಗಿಯರು ಜಾಸ್ತಿ ಇದ್ದಾರೆ. ಹುಡುಗಿಯರು ಭಾಳ ಜನ ಇದ್ದಾರೆ ಅಂದ್ರೆ ನಿಮ್ಮ ಇವಾಗ ಜಸ್ಟ್ ಕಾಂಟ್ಯಾಕ್ಟ್ ಅಲ್ಲೂ ಇದ್ದಾರೆ. ಅಂದ್ರೆ ನಿಮ್ಮ ಬೆಳವಣಿಗೆ ನೋಡಿ ಅವ್ರು ನಿಮ್ಗೆ ಹೇಟರ್ಸ್ ಆಗಿದ್ದ ಅಥವಾ? ಇಲ್ಲ, ಇದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ, ಫ್ರೆಂಡ್ ಸರ್ಕಲ್ ಒಳಗೆ. ಜನಪದ ಲೋಕದೊಳಗೆ ನಿಮ್ಮ ಫೇವ್ರೇಟ್ ಸಿಂಗರ್ ಯಾರು ರೀ ಮ್ಯಾಮ್? ಅಂದ್ರೆ ನೀವು ಮಾಡಿದ್ರೊಳಗೆ? ನನಗೂ ಇಷ್ಟ, ಎಲ್ರಿಗೂ ಇಷ್ಟ, ಅದನ್ನ ಮಾಡೋಣ ಮಾಡೋ ನಿಪ್ನಾಳವ್ರು. ಸೊ ಒಂದು ಲೈನ್ ಹೇಳ್ಬೋದಾ? ನಾನು ಜಾಸ್ತಿ ಸಾಂಗ್ ಕೇಳೋದು ಒಂದೇ ಸಾಂಗು, ಮರಿಯಕ ಮನಸ್ಸಿಲ್ಲ ಮನಸ್ಸಿಗೆ ಸೊಗಸಿಲ್ಲ ಮರತಾರ ಉಳಿದುಲ್ಲ ನಾ ಮರತಾರ ಉಳಿದುಲ್ಲ. ಈ ಸಾಂಗ್ ನನ್ನ ಫೇವ್ರೇಟ್ ಸಾಂಗ್. ನೈಸ್ ಮ್ಯಾಮ್, ಕೇಳಲಿಕ್ಕೂ ಭಾಳ ಇಂಪಾಗಿತ್ತು.
ಥ್ಯಾಂಕ್ ಯು. ವೀಕ್ಷಕರಿಗೋಸ್ಕರ ನೀವು ಅಷ್ಟು ಹಾಡಿದ್ದು ನೀವು ಹೇಳದಷ್ಟೇನು ಚಲೋ ಆಗಿಲ್ಲ. ಇರಲಿ ಮ್ಯಾಮ್, ಆದರೂ ವೀಕ್ಷಕರಿಗೋಸ್ಕರ ಏನೋ ಹೇಳಿದ್ರಿ, ಎಲ್ಲೋ ಹೃದಯವನ್ನು ಮುಟ್ತೈತಿ. ಸೊ ಹೀಗೆ ನೀವು ಇನ್ನೂ ವೀಡಿಯೋಸ್ಗಳನ್ನ ಭಾಳ ಮಾಡಿರಿ ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ತೇವೆ. ಸೊ ಮ್ಯಾಮ್, ನೀವು ಇಷ್ಟೊತ್ತು ನಮ್ಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದ ಥ್ಯಾಂಕ್ ಯೂನ ಹೇಳ್ತೀನಿ. ವೀಕ್ಷಕರಿಗೆ ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಕೊನೆಯದಾಗಿ? ಅವ್ರು ಸರ್ ಅಲ್ಲಿಂದ ಅವ್ರದ್ದು ಎಲ್ಲ ಬಿಟ್ಕಾಸ ಒಂದು ಪ್ರೀತಿ ಅಭಿಮಾನದಿಂದ ನಮ್ಮ ಬಗ್ಗೆ ಬಂದು ಇಲ್ಲಿ ಮಟ್ಟ ಇವತ್ತು ಕೇಳತ್ತಾರ. ನನಗೆ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಅವ್ರಿಗೂ ಸಪೋರ್ಟ್ ಮಾಡಿರಿ, ಅವ್ರ ಚಾನಲ್ನ ಬೆಳೆಸ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.